ನನ್ನ ಕೈ ತಡ್ಕೊಳಕ್ ಆಗ್ತಿಲ್ಲ ಅಮ್ಮ. ಆಗ್ತಿಲ್ಲ ಮಗ. ಮಗ ಏನ್ ಪೀಸು, ಫುಲ್ ಬಿರಿಯಾನಿ. ಮಗ ಕಂಟ್ರೋಲ್ ಮಾಡ್ಕೋ. ನೀನ್ ಹಳೆದೆಲ್ಲ ಮರ್ತ್ಬಿಟ್ಟಿಯಾ? ಒಳಗೆ ಹೋಗು. ಅಯ್ಯಪ್ಪ, ಯಾರೋ ನೀವಲ್ಲ, ನನಗೆ ಕೊಡಿದ್ರೆ ದೇವ್ರೆ, ನನಗೊಂದೇ ಒಂದು ಆಸೆನಪ್ಪ, ಒಂದ್ ಒಳ್ಳೆ ಹುಡುಗಿನ ಕ್ಯಾಚ್ ಮಾಡಿಕೊಡಪ್ಪ. ಮಗ ವಾಕೆ ಹೆಂಗಿದೆ, ಇನ್ ರನ್ನಿಂಗ್ ಇರುತ್ತೆ. ಮಗ ಇದು ಬರೀ ಟ್ರೈಲರ್ ಕಣೋ. ಸಿನಿಮಾ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಮಗ, ನೋಡ್ತಾ ಇರು. ಬರೀ 3 ಮಾತ್ರ ಇದೆ ಮಗ. ಹೆಲೋ, ನಿಮ್ಮ ಹೆಸರೇನೋ? ಅನ್ಸಾರಿ. ಹೆಲೋ ಹೆಲೋ, ನಿಮ್ಮ ಹೆಸರು? ಅಭಯ್ ವೇಲ್. ಅಭಯ್? ಅಭಯ್ ವೇಲ್. ಅಭಯ್ ವೇಲ್. ನೋಡು ಸೀನ್ ಕೊಡ್ತಾಳ. ಇವಳು ಸ್ವಲ್ಪ ಸೂಪರ್ ಆಗಿದ್ದಾಳಲ್ಲ. ನಿನಗೆ ಸೆಟ್ ಆಗಲ್ಲ ಬಿಡು. ಎರಡು ವೇಸ್ಟ್. ಮುಚ್ಕೊಂಡಿರೋ. ಅಯ್ಯವಾಗ ಅವ್ರು ನೋಡ್ತಾ ಇದ್ದಾರೆ. ಯಾರು ಹಿಂದೆನಾ? ಅವ್ರ ಮಗ ಏನೇ ಹೀಗೆ ನೋಡ್ತಿದ್ದಾರೆ? ಆ ಡುಮ್ಮನ್ ನೋಡ್ದ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸಿಟ್ ಡೌನ್, ಸಿಟ್ ಡೌನ್. ಹಲೋ, ನಾನು ರಂಜನ್ ಅಬ್ರಹಾಂ, ನಿಮ್ಮ ಎಲೆಕ್ಟ್ರಾನಿಕ್ಸ್ ಪ್ರೊಫೆಸರ್. ವೆಲ್ಕಮ್ ಟು ಫಸ್ಟ್ ಇಯರ್ ಬಿಟೆಕ್. ಸೈಲೆನ್ಸ್. ಶಾಂತಲೂಸಿ. ಪ್ರೆಸೆಂಟ್ ಸರ್. ಮನೋಜ್ ಕುಮಾರ್. ಪ್ರೆಸೆಂಟ್ ಸರ್. ಅರುಣ್ ಕೆ ಥಾಮಸ್. ಪ್ರೆಸೆಂಟ್ ಸರ್. ಅನು. ಪ್ರೆಸೆಂಟ್ ಸರ್. ಗೋಪಿನಾಥ್. ಜಿತು. ಎಸ್ ಸರ್. ನಜೀನಾ. ಸರ್. ಅಭಿ ವೇಲಾಯುಧ. ಕಷ್ಟ. Sit down, sit down. Why you choose electronics as your main? You don't know? Don't you? Let us talk something about electronics. You know, after 3 years, you will realize that electronics ontara samudra anta. Niಮಗೆ ಗೊತ್ತಾಗತ್ತೆ. Okay, let's wind up now. We'll meet tomorrow, okay? ಲೇಟ್ ಆದ್ರೆ ನಮಗೆ ಬಸ್ ಸಿಗುತ್ತಾ? ನಮಗೂ ಬಸ್ ಸಿಗುತ್ತೆ ಕಣೆ, ಅದರಲ್ಲೇ ಹೋಗೋಣ. ನಾನು ಫಿಕ್ಸ್ ಆಗಿದ್ದೀನಿ. ಇವಳೆ ಮಗನ ಮುಡುಗಿ. ಸರಿ ಬಿಡು, ಆಯ್ತು. ಹೋಗೋಣ ಬಾ. ಸರಿ ಬಾ, ಹೋಗಿ ಮಾತಾಡೋಣ. ಯಾಕೋ ಲೇ ಬೇಡ ಕಣ. ಲೇ ಇದು ಫಸ್ಟ್ ಡೇ ಕಣ, ಸುಮ್ಮನೆ ಹಲೋ, ನಾನು ಅಭಯ್. ನಾನು ಅನ್ಸಾರಿ. ನಿಧಿ. ಓ, ನಿಮ್ಮ ಹೆಸರು? ಶ್ರುತಿ. ನೈಸ್ ನೇಮ್. ಎಲ್ಲಿ ಮನೆ? ಶಾಂತಿನಗರ್. ನಮ್ಮನೇನು ಅಲ್ಲದೆ. ನಿನ್ ಮನೆ ಅಲ್ಲಲ್ವಲ್ಲೋ? ಅದು ನಾನು ಸುಮ್ಮನೆ ಗೊತ್ತಿದ್ದೆ ಹೇಳ್ಬಿಟ್ಟೆ. ಮಗ ಹೇಳಿದ್ದೆ ಸರಿ. ಬಾರೆ ನಾವು ಹೋಗೋಣ. ಲೈ ಇಲ್ಬಾ, ಇಲ್ಲಿ ಬಾರ ಲೈ. ನಿಮ್ಮಪ್ಪನ ಹತ್ರ ಹೋಗಿ. ಆಯ್ತು ಬಿಡು, ಆಯ್ತು. ಪ್ಲಾನ್ ಮಾಡ್ತೀನಿ. ಸರಿ, ಚಿಕ್ಕ ಡೋಸ್ ಕೊಡೋಣ.
ಏನ ಹೋಗಲೇ ಇವನಿಗೆ ಬೇರೆ ಕೆಲ್ಸನೇ ಇಲ್ಲ. ಯಾರ ಇವೆಲ್ಲ? ಬಾ ಹೋಗೋಣ. ಹೋಗೋಣ ಹೋಗೋಣ. ನಿಧಿ ನಿಂಗ್ ಗೊತ್ತಲ್ವಾ ಅವನು ಸೋಮಶೇಖರ್ ಅವ್ರ ಮಗ ಅಂತ? ಅಭಿ, ಹೇ ಅಭಿ, ಇವನ್ ಬಂದೆ ಅಮ್ಮ. ಏನಾದ್ರೂ ಓದ್ತಾ ಇರ್ತಾನೆ. ಹೌದೌದು, ಓದಿ ಕಿತ್ತಾಕ್ತಾನೆ. ಕಂಪ್ಯೂಟರ್ ಮುಂದ್ ಕೂತ್ಕೊಂಡು ಕೀಳ್ತಿರ್ತಾನ ಅಷ್ಟೇ. ನಿಮಗ್ ಸಾಂಬಾರ್ ಹಾಕ್ಲಾ? ಹಾ, ಸ್ವಲ್ಪ ಹಾಕು, ಸಾಕು. ಸಾಂಬಾರಲ್ಲಿ ಖಾರ ಸ್ವಲ್ಪ ಜಾಸ್ತಿ ಆಗಿದೆ ಅಮ್ಮ. ಲೈಫಲ್ಲಿ ಸ್ವಲ್ಪ ಖಾರ ಇದ್ರು ಒಳ್ಳೇದು. ಅಜ್ಜಿ. ವರುಣ್, ಹೋಗಿ ಕೈಕಾಲ್ ತೊಳ್ಕೊಂಡ್ ಬಾ. ಊಟ ಮಾಡಿ ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊ. ಸರಿ. ಹಾ, ನೀನೇನೋ ನೋಡ್ತಾ ಇದ್ಯಾ? ಬೇಗ ಊಟ ಮಾಡು. ನೀನೇನಮ್ಮ ಯಾವಾಗ್ಲೂ ಇದನ್ನೇ ಹೇಳ್ತಿರ್ತೀಯ? ಅವ್ನ್ ಮಾಡೋದು ಒಂದೇ ಕೆಲ್ಸ, ತಿನ್ನು, ಚೆನ್ನಾಗಿ ತಿನ್ನು. ಇವನಾಗ ಸೈಲೆಂಟ್ ಆಗಿದ್ದಾನೆ. ಸೈಲೆಂಟ್ ಎಲ್ಲ ಏನೂ ಇಲ್ಲ. ಅಭಿ ಒಳ್ಳೆ ಹುಡ್ಗ ಆಗ್ಬಿಟ್ನಂತೆ. ಲೈ, ನಾನು ಏನ್ ಮಾಡಿದ್ರು ಅವಳು ನೋಡ್ತಾನೆ ಇಲ್ವಲ್ಲೋ? ನಾನೇನ ಮಾಡ್ದೆ? ಯಾಕೆ ಇಲ್ಲಿಂದ ಹೊರಗಡೆ ಕಳ್ಸೋದಕ್ಕ? ಸರಿ, ಐನ್ಸ್ಟೀನ್ ಬುದ್ಧಿನ್ ತೋರ್ಸು. ಲೇ ತಮ್ಮ ನ್ಯೂಟನ್, ತೋರಿಸ್ತೀನಿ. ಲೈ ಬಿಡೋ ನನ್ನ, ನನ್ಗೆ ಯಾಕೆ ಹಿಂಸೆ ಕೊಡ್ತೀಯಾ? ಏಯ್ ಲೈ, ನೀನ್ ಏನೋ ಮಾಡ್ತೀಯಾ? ನಾನು ಅವಳಿಗೆ ಪ್ರಪೋಸ್ ಮಾಡ್ತೀನಿ. ಒಂದ್ಸರಿ ಸರಿಯಾಗಿ ಯೋಚನೆ ಮಾಡೋ. ನೋಡೋಣ, ನೀನ್ ಬಾರೋ. ಆಯ್ತು ಬಿಡು. ಮುಗಿತೇನೆ. ಲೈ, ನೀನ್ ಇಲ್ಲೇ ಇರು, ನಾನು ನೋಡ್ಕೋತೀನಿ. ಬಾಯ್. ಹಲೋ, ಏನೋ ಗ್ರೂಪ್ ಸ್ಟಡಿನಾ? ಹೋಗು ಹೋಗು ಹೋಗು. ಹಾಯ್. ಅದು ನಿಧಿ ಇಷ್ಟ ಆಗ್ಬಿಟ್ಟಿದ್ದಾಳೆ. ಹಾ, ನನಗಲ್ಲ, ಅನ್ಸರಿಗೆ. ಅವನು ಒಂದು ವಿಚಿತ್ರವಾಗಿರೋ ಕ್ಯಾರೆಕ್ಟರ್. ಇದಕ್ಕೂ ಮುಂಚೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಲವ್ ಮಾಡಿರೋ ಹುಡುಗಿ ನೋ ಅಂತ ಹೇಳಿದ್ಲು ಅಂತ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಟ್ಟಿದ್ದ ಅವನು. ನಿನಗ ಅವ್ನು ಇಷ್ಟ ಆಗಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ನೀನ್ ಹೋಗಿ ಅವನ ಹತ್ರ ಹೇಳಿದ್ರೆ ಅವ್ನು ತುಂಬಾ ವೈಲೆಂಟ್ ಆಗ್ಬಿಡ್ತಾನೆ. ಅವನ್ ಏನ್ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಒಂದ್ ವೇಳೆ ಅವ್ನು ನಿನ್ನೂ ಏನಾದ್ರೂ ಮಾಡ್ಬೋದು. ಅವನ ಹತ್ರ ಹೋಗಿ ನಾನು ಏನಂತ ಹೇಳೋದು? ನೀನ್ ಯೋಚನೆ ಮಾಡ್ಬೇಡ. ನೀನ್ ಯೋಚನೆ ಮಾಡಿ ಸ್ವಲ್ಪ ಟೈಮ್ ಕೊಡು, ನಾನು ಹೇಳ್ತೀನಿ. ಆಮೇಲೆ ನಾವಿಬ್ರು ಒಂದಾಗಿ ಏನಾದ್ರೂ ದಾರಿ ಮಾಡೋಣ. ಓಕೆ, ಸರಿ, ನಾನು ಹೊರಡ್ತೀನಿ. ಏನಾಯ್ತು ಮಗ? ಮಾತಾಡ್ದೆ ಮಗ. ನೀನ್ ಅವಳಿ ನೋಡಿ ನಕ್ಕು ಒಂದು ಟಾಟಾ ಮಾಡೋ. ಲೇ, ನಿನ್ ಬಗ್ಗೆ ಅವಳ ಹತ್ರ ತುಂಬಾ ಹೇಳಿದೀನೋ. ನಿಜವಾಗ್ಲೂ? ಹಾಯ್ ನಿಧಿ. ಸಾಕು ಸಾಕು, ಬಾಯ್ ಬಾಯ್. ಹೌದು, ಅವಳ ಹತ್ರ ಏನ್ ಹೇಳ್ದೆ? ನಿನಗವಳಂದ್ರೆ ಇಷ್ಟ ಅಂತ? ಹಾಗಲ್ಲ ಕಣೋ ಮಗ, ನೀನ್ ನನಗೋಸ್ಕರ ಸ್ವಲ್ಪ ನಟನೆ ಮಾಡ್ಬೇಕು. ಲೇ ಮಗ, ನನಗೋಸ್ಕರ ತಾನೆ. ನೀನ್ ನನಗೋಸ್ಕರ ಮಾಡ್ದೆ ಅಂದ್ರೆ ನಾನ್ ನಿನಗೋಸ್ಕರ ಫಜಿನ ನಂಬರ್ ತರ್ತೀನಿ. ಹಂಗ? ಅಯ್ಯ ಸರಿ ಬಾ ಮಗ, ಇದ್ರಲ್ಲಿ ಏನಿದೆ? ಲೇ, ನಿನಗಂತಾನೆ ನಂಬರ್ ತಂದಿದ್ದು. ಹೌದಾ? ಹೌದು, ಫಜಿನ ನಂಬರ್. ನಿಜವಾಗ್ಲೂ? ಲೇ, ನಿನ್ ಫಿಗರ್ ಬಂತು. ಎಲ್ಲಿ? ಹೋಗ್ ಶುರು ಮಾಡ್ಕೊಳ್ಳ. ಹೋಗು. ನಿಮ್ ಹೆಸರೇನು? ಪಾರ್ವತಿ. ಪಾರ್ವತಿನ? ನನ್ ಮಗ. ಲೇ ಲೂಸು, ಯಾಕೋ ಹಿಂಗ್ ಮಾಡ್ದೆ ನೀನು? ಸುಮ್ನೆ ನಾನು ಹಿಂಸೆ ಕೊಡ್ತೀಯ ಕಣ ನೀನು. ಸುಮ್ನೆ ಹೋಗೋ. ನಾಳೆ ಲೈಬ್ರರಿಗೆ ಹೋಗಿ ಆಪರೇಷನ್ಸ್ ನೋಟ್ಸ್ ಪ್ರಿಪೇರ್ ಮಾಡ್ಬೇಕು. ಏ ಮಗ, ಬರ್ತೀನಿ ಕಣ. ಹಾ, ಬಾಯ್ 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 ಬಾಯ್. ಅಸೈನ್ಮೆಂಟ್ ಏನಾಯ್ತು?
ಅದು ಮುಗಿತು. ಇವನ ಇವನೇನ್ ಮಾಡ್ತಿದ್ದಾನೆ? ಚೆನ್ನಾಗಿದೆ ಅಂತ ಹೇಳಿದ್ರು. ಓಕೆ ಓಕೆ. ಹಾ ಪರವಾಗಿಲ್ಲ. ಸರಿ ಸರಿ ಸರಿ. ಸೀನ್ ಕೊಡ್ತಾ ಈ ವೀಕೆಂಡ್ಸ್ ಏನ್ ಪ್ಲಾನ್? ನಾಳೆ ಹೇಳ್ತೀನಿ. ಏಯ್ ಏನಾ ಹೋಗ ಹೋಗ. ನಿಧಿ ಹೋಗ್ಬಿಡಿ ನಿಲ್ಲಿ ಒಂದ್ ನಿಮಿಷ. ಏನಾಯ್ತು ಅವಳಿಗೆ? ನಾನು ನೋಡಿದ್ರೆ ಯಾಕೆ ಇಷ್ಟು ಭಯ ಪಡ್ತಾಳೆ ಇವಳು? ಏನೋ ಏನೂ ಇಲ್ಲ. ಇವತ್ತು ನಾನು ಎಲ್ಲ ಡೌಟ್ಸು ಕ್ಲಿಯರ್ ಮಾಡ್ಕೋಬೇಕು. ನಿಧಿ ಇದೊಂದು ಸ್ವಲ್ಪ ಹೇಳ್ಕೊಡು. ಅದೇ ನಾನು ಹೇಳಿದ್ನಲ್ಲ. ಸೊ ಕ್ಲಾಸ್ ತಗೊಳ್ಳುವಾಗ ನೋಡಲ್ವಾ? ಅದ್ ನಮ್ ಪೋಷಣೆ ಅಲ್ಲ. ಇಲ್ಲಿದೆ ನೋಡು, ನೀನೇ ಓದ್ಕೋ ಹೋಗೋ. ಹಾಗಾದ್ರೆ ನಾನು ಲೂಸಾ ಇರ್ಬೋದೇನೋ? ನಾನಾ? ನಾನು ಅವನಿಗೆ ಹೇಳಿ ಅರ್ಥ ಮಾಡ್ಸೋಣ ಅಂತ ನೋಡಿದೆ, ಆದರೆ ಸ್ವಲ್ಪನೂ ಯೂಸ್ ಆಗಿಲ್ಲ. ಅದಕ್ಕೆ ಕೊನೆದಾಗಿ ಒಂದು ವಿಷಯನ ಮಾಡಿಬಿಟ್ಟೆ. ನೀನ್ ನನ್ನನ್ನೇ ಲವ್ ಮಾಡ್ತಾ ಇದೀಯ ಅಂತ ಅವನ ಹತ್ರ ಹೇಳ್ಬಿಟ್ಟೆ. ಇಲ್ಲ ಪರವಾಗಿಲ್ಲ, ಸ್ವಲ್ಪ ದಿನ ನಿನ್ಗೋಸ್ಕರ ನಾಟಕ ಮಾಡ್ತೀನಿ. ನೀನು ನನ್ನ ಜೊತೆ ನಾಟಕ ಮಾಡ್ತೀಯಲ್ವಾ? ಈಗೇನ್ ಸಮಸ್ಯೆ ಇದೆ? ಈಗ ನಡ್ಕೊಂಡೋಗಿ. ಆಲ್ ದ ಬೆಸ್ಟ್ ಮಗ. ಯಾವಾಗ್ಲೂ ಬರ್ತಾಳೆ. ವೇಟ್ ಮಾಡೋ, ಈಗ್ಲೇ ಬರ್ತಾರೆ. ಎಷ್ಟೊತ್ತಾಯ್ತು? ಬಾ ಬೇಗ ಹೋಗೋಣ. ಸಾರಿ ತಗೊಂಡೆ. ಇಲ್ಲ, ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಹೆಂಗೆ ನಾವು? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕಣ. ಇವನೊಬ್ಬ ಹುಚ್ಚು ನನ್ ಮಗ. ನೀನೊಂದ್ ಕೆಲ್ಸ ಮಾಡು, ನೀನ್ ಇಲ್ಲೇ ಇರು. ಮಗ ನಾನು ಹೇಳ್ದೆ ತಾನೆ ಇಲ್ಲೇ ಇರ್ಬೇಕು ಅಂತ. ನೀನ್ ಬಾರೆ. ಸಾಕು. ಈ ನಾಶ ಮಾಡುವಂತ ಸಾಟರ್ಡೆ ಸಂಡೇ ಇಲ್ಲ ಅಂದಿದ್ರೆ ಏನಾಯ್ತೀಗ? ಲೇ ಅನ್ಸಾರಿ, ವೀಕ್ ಡೇಸ್ ಫುಲ್ ಆಗಿ ಕ್ಲಾಸ್ಗಳೆಲ್ಲ ಇದ್ಬಿಟ್ರೆ ಬೋರ್ ಆಗುತ್ತಾ? ಅದು ನಿನಗೆ. ಮಂಡೇ ಟು ಫ್ರೈಡೆ ಜೀವನದಲ್ಲಿ ತುಂಬಾ ಅದ್ಭುತವಾಗಿರೋ ದಿನಗಳು.
ತುಂಬಾ ರೊಮ್ಯಾಂಟಿಕ್ ಮೂಡಲ್ ಇದೆಯಾ? ಹೌದು ಕಣು, ಅವಳು ನನಗೆ ಮಲಗಕ್ಕೆ ಬಿಡ್ತಾ ಇಲ್ಲ. ಹಸಿವು ಇಲ್ಲ, ದಾಹನೂ ಇಲ್ಲ. ಯಾರವಳು? ನಿಧಿ. ಅವಳು ನನ್ನ ಜೀವದ ಜೀವ ಅಂತ ಅನಿಸ್ತಾ ಇದೆ. ಯಾರು? ನಮ್ ನಿಧಿನ? ಸುಮ್ನೆ ತಮಾಷೆಗೆ ಹೇಳ್ದ ನೀನು? ನಿಜವಾಗ್ಲೂನಾ? ಹೌದು ಮಗ. ಇಲ್ಲೇ ಇದ್ಯಾ? ಏನಾಯ್ತು? ನಾನು ಹೇಳ್ದಾಗೇನೆ ನಡೀತು ತಾನೆ? ಓ, ನಿನಗ್ ಬುದ್ಧಿ ಜಾಸ್ತಿ ಅಲ್ವಾ? ಅದ್ರಲ್ಲ ಡೌಟು? ನೀನೇನ್ ಅನ್ಕೊಂಡಿದ್ದೆ? ಆ ಲೂಸಿಗೆ ಹೆದರ್ಕೊಂಡು ನಿನ್ನ ಲವ್ ಮಾಡ್ತಿದ್ದೀನಿ ಅನ್ಕೊಂಡ್ಯಾ? ನೀನ್ ಹಾಕಿದ್ರಮ್ಮ ನಂಗೆ ಆಗ್ಲೇ ಗೊತ್ತು. ಅಯ್ಯೋ, ಮತ್ತೆ ನೀನ್ಯಾಕೆ ಮಾತಾಡ್ದೆ ಇದ್ದ? ನನಗೂ ನೀನಂದ್ರೆ ಇಷ್ಟ. ಕಂಡಿಡ್ಬಿಟ್ಯಾ?